ಥರ್ಸ್ಡೇ ಮಾರ್ನಿಂಗ್ ವ್ಲಾಗ್. ನಾನಿವತ್ತಿನ ಬ್ರೇಕ್ಫಾಸ್ಟಿಗೆ ರವೆ ದೋಸೆ ಹಾಗೆ ಬೀಟ್ರೂಟ್ ಪಲ್ಯನ ಮಾಡ್ತಾಯಿದ್ದೀನಿ. ಮೊದಲಿಗೆ ಬಿಸಿನೀರಿಗೆ ಇಟ್ಬಿಟ್ಟು ಅದಾಗಿದ್ಮೇಲೆ ನಾನಿಲ್ಲಿ ರವೆ ದೋಸೆ ಮಾಡೋದಕ್ಕೆ ಅವಲಕ್ಕಿ ಮತ್ತು ರವೆನ ನೆನೆಸ್ತಾ ಇದ್ದೀನಿ. ಒಂದು 10 ನಿಮಿಷ ನೆನೆಸ್ಕೊಂಡ್ರೆ ಸಾಕು, ಆಮೇಲೆ ರುಬ್ಕೋಬೋದು. ಅದ್ರ ಜೊತೆಗೆ ಸ್ವಲ್ಪ ಗೋಧಿ ದೋಸೆನೂ ಕೂಡ ಮಾಡ್ಕೊಳ್ಳೋಣ ಅಂತ ಅದಕ್ಕೂ ಕೂಡ ಹಿಟ್ಟನ್ನು ರೆಡಿ ಮಾಡಿಕೊಂಡೆ. ಇನ್ನೊಂದು ಕಡೆ ನಾನಿಲ್ಲಿ ಬೀಟ್ರೂಟ್ ಪಲ್ಯನ ತುರ್ಕೊಂಡು ಅದಾಗಿದ್ಮೇಲೆ ರವೆ ದೋಸೆಗೆ ನಾನಿಲ್ಲಿ ರುಬ್ಕೊತಾ ಇದ್ದೀನಿ. ಅವಲಕ್ಕಿ ಮತ್ತು ರವೆ ಅದ್ರ ಜೊತೆಗೆ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರವೆ ದೋಸೆ ಮಾಡೋದಕ್ಕೆ ಹಿಟ್ಟು ರೆಡಿ ಆಗುತ್ತೆ. ಇನ್ನು ಸ್ವಲ್ಪ ಕಡಲೆಕಾಯಿ ಚಟ್ನಿನೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಡಲೆಕಾಯಿನೂ ಕೂಡ ಹುರ್ಕೊಂಡು ಚಟ್ನಿಗೂ ಕೂಡ ರೆಡಿ ಮಾಡಿಕೊಂಡೆ. ಅದಾಗಿದ್ಮೇಲೆ ಬೀಟ್ರೋಟ್ ಪಲ್ಯಗೆ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಬೀಟ್ರೋಟ್ ಪಲ್ಯನೂ ಕೂಡ ರೆಡಿ ಮಾಡಿಕೊಂಡು ಚಟ್ನಿ ಎಲ್ಲ ರುಬ್ಕೊಂಡು ಫೈನಲ್ ಆಗಿ ನಾನಿಲ್ಲಿ ದೋಸೆನ ಹಾಕ್ಕೊತಾ ಇದ್ದೀನಿ. ರವಾ ದೋಸೆ ಅಂತೂ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಗೋಧಿ ದೋಸೆನೂ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ನಾನು ಲಂಚ್ ಬಾಕ್ಸಿಗೆ ವಾಟರ್ಮೆಲನ್, ಸೌತೆಕಾಯಿ, ಇಲ್ಲ ಅಂತಂದರೆ ಮಜ್ಜಿಗೆ ಈ ಥರದ್ದು ಏನಾದರೂ ಒಂದು ಪ್ರತಿದಿನ ಕೊಟ್ಟು ಕಳಿಸ್ತಾನೆ ಇರ್ತೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್.